ಓ ಮೈ ಗಾಡ್, ನೋಡಿ ಇಲ್ಲಿ ಯಾರೂ ಇಲ್ಲ. ಅಲ್ಲೊಂದು ವೆಹಿಕಲ್ ಬರ್ತಿದೆ ಹೋಗ್ತಿದೆ ಅಷ್ಟೇ. ನಾನು ನಿಖಿತಾ ಇಬ್ಬರೇ. ಇವಾಗ ಆಲ್ಮೋಸ್ಟ್ ನಾವು ಹಿಂಗಿಂದ ಹೋಗಿ ಅಲ್ಲಿ ರೋಡ್ ಕಾಣಿಸ್ತಿದೆ, ಅಲ್ಲಿಗೆ ಹೋಗ್ಬೇಕು ಅನಿಸುತ್ತೆ. ಆ ಸ್ನೋ ಮಧ್ಯೆ ಹೋಗ್ಬೇಕು ಅನಿಸುತ್ತೆ. ಲುಕ್ಸ್ ಲೈಕ್ ಕೈ ಫುಲ್ಲು ಒಂಥರ ಬಾಗಿಲು ಸಂದಲ್ಲಿ ಇಟ್ಟರೆ ಕೈ ಹೆಂಗಾಗುತ್ತೆ ಹಂಗಾಗ್ತಿದೆ ನೋಡಿ. ಎಷ್ಟು ಗಂಟೆ ಬಿದ್ದಿರೋದು. ಸ್ಲೋ ಏರಿಯಾ, ಪ್ರೋನ್ ಏರಿಯಾ ಸ್ಟಾರ್ಟ್ಸ್. ಓಹೋ, ಇಲ್ಲಿಂದ ಪ್ರೋ ಏರಿಯಾ ಡಿಫಿಕಲ್ಟ್ ಆಗುತ್ತೆ ಅಂತ ಹೇಳ್ತವ್ರೆ ನೋಡಿ. ಐಸಿದೆ ರೋಡ್ ಮೇಲೆ. ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಚೆಯಲ್ಲೋ ಎಲ್ಲ ಹೋಗಿದ್ದಾರೆ ನುಬ್ರಾ ವ್ಯಾಲಿಗೆ. ಅಲ್ಲಿ ಡಿಸ್ಕಿಟ್ ಹತ್ರ ಹೋಗಿ ಸ್ಟೇ ಮಾಡಿಕೊಟ್ಟಿದ್ದೆ. ನಾನು ಮತ್ತು ನಿಖಿತಾ ಹೋಗೋಕ್ಕಾಗಲಿಲ್ಲ ಬೆಳಗ್ಗೆ. ತುಂಬ ನನಗೆ ವಾಮಿಟ್ ಜಾಸ್ತಿ ಆಗೋಯಿತು. ಅದು ಮೇಯ್ನಾಗಿ ಅಸಿಡಿಟಿ ಪ್ರಾಬ್ಲಮ್ ಆಗೋಯಿತು. ಅಸಿಡಿಟಿಯಿಂದ ವಾಮಿಟಿಂಗ್ ಜಾಸ್ತಿ ಆಯಿತು. ಆಮೇಲೆ ತುಂಬ ಸುಸ್ತಾಗೋಯ್ತು ನನಗೆ. ಅದು ಒಳಗಡೆ ವಾಟರ್ ಕಂಟೆಂಟ್ ಆಚೆ ಬಂದುಬಿಟ್ಟಿತ್ತು ನನಗೆ. ಸೊ ಅದರಿಂದ ಪ್ರಾಬ್ಲಮ್ ಆಗಿ ಐ ಕುಡಂಟ್ ರೈಡ್. ಸೊ ಬೇಡ, ರೆಸ್ಟ್ ತೊಗೊಳ್ಳೋದು ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋದೆ. ಹ್ಯಾಪಿ ಫಾರ್ ಯು ಜೀವನ್. ಇವತ್ತು ಅವ್ನು ಬರ್ಡೇ ಬೇರೆ. ನಾನು ಬೆಳಗ್ಗೆಯಿಂದ ಅವ್ನಿಗೆ ವಿಶ್ ಮಾಡೋಕ್ಕಾಗಿಲ್ಲ. ನನಗೆ ಅಂತ ಬೇಜಾರಾಗ್ತಿದೆ ಪಾಪ ಅವ್ನಿಗೆ ಈ ಥರ ಇದು ಮಾಡ್ತಿರೋದಕ್ಕೆ. ನಾವು ಮನೇಲಿ ಕೂಡ ಹೇಳೋಕ್ಕಾಗಲಿಲ್ಲ. ವೀಡಿಯೋ ಮಾಡಿ ಈ ಥರ ಹೇಳ್ಬಿಟ್ರೆ ಸುಮ್ಮನೆ ಜ್ವರ ಬಂತು ಅಂದ್ರೂ ಪಾಪ ಮನೆಯಲ್ಲಿ ಅಷ್ಟು ಭಯ ಬೀಳ್ತಾರೆ. ಆಮೇಲೆ ಇದೆಲ್ಲ ಹೇಳ್ಬಿಟ್ರೆ ಆಮೇಲೆ ಇನ್ನೇನು ಇದು ಮಾಡ್ತಾರೆ, ಬಂದ್ಬಿಡು ಅಂದ್ಬಿಡ್ತಾರೆ ಅಂದ್ಬಿಟ್ಟು ನಾವು ಯಾರಿಗೂ ಹೇಳ್ಕೊಂಡಿಲ್ಲ. ಬೇರೆ ನಮ್ಮ ಕ್ರೀವ್ ಮೆಂಬರ್ಸ್ಗೆ ಮಾತ್ರ ಗೊತ್ತು ನಮ್ಗೆ ಹುಷಾರು ಇಲ್ದಿರೋದು. ನಾವು ಹಿಂಗೆ ಬ್ಯಾಕಪ್ ಪ್ಲ್ಯಾನು ಈ ಥರ ಉಳ್ಕೊಂಡಿರೋದೆಲ್ಲ. ನಮಗೆ ಇವಾಗ ಆಕ್ಸಿಜನ್ ಸಿಲಿಂಡರ್ ಬೇಕಾಗಿತ್ತು. ಅವಶ್ಯಕತೆ ಬರೋಲ್ಲ, ಬಟ್ ಇರಲಿ ಅಂದ್ಬಿಟ್ಟು ಬ್ಯಾಕಪ್ಗೆ ಒಂದು ಇರಲಿ ಅಂದ್ಬಿಟ್ಟು ತೊಗೊತಾ ಇದ್ದೀನಿ ಆಕ್ಸಿಜನ್ ಸಿಲಿಂಡ್ರೊಂದು. ಆಮೇಲೆ ಸರ್ಜಿಕಲ್ ಗ್ಲೌಸಸ್ ಫಾರ್ ಎಕ್ಸ್ಟ್ರೀಮ್ ಕೋಲ್ಡ್ ವೆದರ್ಗೆ ಇರಲಿ ಅಂತ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅಲೆಮಾರಿಗಳು. ಬೈಸಲ್ಲಿ ಫುಲ್ ಧೂಳಾಗಿದೆ, ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಿತ್ತು. ಬಿಸಿಲಿಗೆ ಕ್ಲೀನಾಗಿ ಕಾಣಿಸ್ತಾ ಇಲ್ಲ. ಇವತ್ತು ನಂದು ನಿಖಿತದ್ದು ಫುಲ್ ಸರ್ಕಸ್ಸು. ಏನು ಮಾಡೋಕ್ಕಾಗಲ್ಲ. ನೆನ್ನೆ ವ್ಲಾಗಲ್ಲಿ ಹೇಳಿರ್ತೀನಿ ನೈಟು ಬರ್ಬೇಕಾದ್ರೆ, ನೆನ್ನೆ ನೈಟು ಓಡಾಡ್ಬೇಕಾದ್ರೆ ಇಲ್ಲಿ ಬೋರಾಗ್ಬಿಡುತ್ತೆ. ವಾವ್, ನೋಡಿ ಫ್ರೆಂಡು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತದಂಗೆ ಒಳ್ಳೆ ವ್ಯೂ ಕಣ್ಮುಂದೆ ಬರ್ತಾಯಿದೆ ನೋಡಿ. ಈ ವ್ಯೂ ಎಲ್ಲ ನೋಡಿಕೊಂಡು ಸುಮ್ಮನೆ ಯಾಕೆ ಅಲ್ವಾ, ಆರಾಮ್ಸೆ ಹೋಗ್ತಾ ಇರೋಣ. ಇವತ್ತು ನನಗೂ ನಿಖಿತ ಇಬ್ಬರೇ ಸಿಂಗಲಾಗಿ ಒಳ್ಳೆ ಅಡ್ವೆಂಚರ್ಸ್ ಇದೆ. ಮೊನ್ನೆ ವ್ಲಾಗ್ ಮಾಡೋಕ್ಕೂ ಆಗಲಿಲ್ಲ ಬರ್ಬೇಕಾದ್ರೆ. ಹೇಗೆ ನೀವೇ ನೋಡಿರ್ತೀರ ಏನಾಗೋಯ್ತು ಅಂತ. ವ್ಲಾಗ್ ಮಾಡ್ಬೇಕು ಅಂದ್ಕೊಂಡ್ರೆ ನಂದು ಬ್ಯಾಟ್ರಿ ಎಕ್ಬಿಟ್ಟೋಯ್ತು. ತುಂಬ ಸಲ ಹೇಳಿದ್ದೀನಿ ಆಲ್ರೆಡಿ. ಎಕ್ಬಿಟ್ಟು ಹೋಗ್ಬಿಟ್ಟು ಲೇಗ್ ಬರಬೇಕಾದ್ರೆ ಒಳ್ಳೆ ಸೀನರೀಸ್ ಮಿಸ್ ಆಗೋಯ್ತು. ಒಳ್ಳೆ ಸೀನರೀಸ್ನ ಕ್ಯಾಚ್ ಮಾಡೋಕ್ಕೆ ಆಗಿಲ್ಲ. ಆಲ್ಮೋಸ್ಟ್ ತುಂಬ ಹಿಂದೆನೇ ಬ್ಯಾಟ್ರಿ ಹೋಗ್ಬಿಡ್ತು. ಏನು ಮಾಡೋಕ್ಕೂ ಆಗಲಿಲ್ಲ ವ್ಲಾಗ್ ಮಾಡೋದಕ್ಕೆ. ಆಮೇಲೆ ನಾನು ಲೇಗ್ ಬಂದು ಇಲ್ಲೊಂದು ಕೊಟ್ಯಾಕ್ ಇದೆಯಲ್ಲ, ಕೊಟ್ಯಾಕ್ದೊಂದು ಶಾಪ್ ಸಿಕ್ತು. ಅಲ್ಲೋಗಿ ಕೇಳಿದ್ದಕ್ಕೆ GoPro 9 ಬ್ಯಾಟ್ರಿ ಇತ್ತು. ಬಟ್ ನನ್ನ ಮಗ ಫಸ್ಟ್ ಕಾಪಿ ಕೊಟ್ಟ. ಫಸ್ಟ್ ಕಾಪಿಗೆ 2200 ರೂಪಾಯಿ ಹೇಳ್ದ. ಕೊನೆಗೆ ಫೈನಲ್ ಪ್ರೈಸ್ ಅಂತ 1900 ರೂಪಾಯಿ ಕೊಟ್ಟ. ಅದು ಜಾಸ್ತಿ ಆಯಿತು ಫಸ್ಟ್ ಕಾಪಿ ಅಂದ್ಬಿಟ್ಟು. ಫಸ್ಟ್ ಕಾಪಿ ಆದ್ರೂ ತುಂಬ ಹೆವಿ ಆಯಿತು. ಏನು ಮಾಡೋಕ್ಕಾಗಲ್ವಲ್ಲ. ಇನ್ನು ಬೇರೆ ಆಪ್ಷನ್ ಇಲ್ಲ ನನಗೆ ವ್ಲಾಗ್ಸ್ ತುಂಬ ಇಂಪಾರ್ಟೆಂಟು. ಬಿಕಾಸ್ ಮೆಮೊರೀಸ್ ಬೇಕು ನನಗೆ. ಮೆಮೊರೀಸ್ ತುಂಬ ಇಂಪಾರ್ಟೆಂಟ್ ನನಗೆ. ಇವೆಲ್ಲ ವ್ಲಾಗ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಕೊಂಡ್ರೆ ನಮ್ಮ ಲೈಫ್ ಲಾಂಗು ಮೆಮೊರೀಸ್ ಆಗಿರುತ್ತೆ. ಬಿಕಾಸ್ ಇದೇ ಥರ ನಾವು ಮತ್ತೆ ಇನ್ನು ಯಾವಾಗ ಬರ್ತೀವೋ ಗೊತ್ತಿಲ್ಲ, ಇಲ್ಲ ಬೇರೆ ಕಡೆ ಪ್ಲ್ಯಾನ್ ಮಾಡ್ತೀವಿ ಅದು ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನನಗೆ ವ್ಲಾಗ್ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಪರವಾಗಿಲ್ಲ, ಮನೇಲಿ ಬ್ಯಾಟ್ರಿ ಇದೆ ಆದ್ರೂ ಇರಲಿ ಪರವಾಗಿಲ್ಲ ಅಂದ್ಬಿಟ್ಟು ಇನ್ನೊಂದು ತೊಗೊಂಡು ಇದು ಬ್ಯಾಟ್ರಿ ಹಾಕ್ಕೊಂಬಿಟ್ಟೆ. ಸೊ ಇವಾಗ ಅದರಲ್ಲೇ ವ್ಲಾಗ್ ಮಾಡ್ತಿರೋದು. ಬ್ರೋ, ಯು ಆರ್ ಆನ್ ದ ಒನ್ ಆಫ್ ದ ಹೈಯೆಸ್ಟ್ ಮೋಟರೇಬಲ್ ರೋಡ್ ಅಂತೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು.
ಸೊ ಈ ರೋಡ್ಸಲ್ಲಿ ನಾನು ನಿಖಿತಾ ಇಬ್ಬರೇ ಓಡಿಸಿದೆ ಇವತ್ತು. ಮನೇಲಿ ಗೊತ್ತಾದರೆ ನಮ್ಮನ್ನು ಮುಗ್ಗ ಬೈತಾರೆ. ಬಟ್ ಏನು ಮಾಡೋದು, ವಿ ಹ್ಯಾವ್ ಕಮ್ ಹಿಯರ್ ಫಾರ್ ಅಡ್ವೆಂಚರ್. ಲೈಫಲ್ಲಿ ನಾವು ಯಾರೂ ಮಾಡೋಕ್ಕಾಗದಿರೋ ಅಂತ ನಮ್ಮ ಫ್ಯಾಮಿಲೀಸಲ್ಲಿ ಈ ಥರ ಒಂದು ಅಡ್ವೆಂಚರ್ ಯಾರು ತೊಗೊಂಡು ಯಾರೂ ಮಾಡಲಿಲ್ಲ. ಸೊ ನಾವು ಮಾಡಬೇಕು ಅನ್ನೋದು ನಮ್ಮ ಡ್ರೀಮ್ ಆಗಿತ್ತು. ಈ ಥರ ಹೆಲ್ತ್ ಹಾಳಾಗಿದೆ, ಆದ್ರೂ ಹೋಗೋಣ, ಸ್ವಲ್ಪ ಸ್ಲೋಗಿ ಬಾಣ. ಹೆಲ್ತ್ ಹಾಳಾಗಿದೆ ಆದ್ರೂ ವಿ ವಾಂಟ್ ಟು ಟೇಕ್ ಅ ಚಾನ್ಸ್ ಆ್ಯಂಡ್ ವಿ ವಾಂಟ್ ಟು ಡೂ ಇಟ್. ಜೈ ಆಂಜನೇಯ, ವೆಲ್ಕಮ್ ಟು ನೂಬ್ರಾ ವ್ಯಾಲಿ. ಇಲ್ಲಿಂದಾನೆ ವಾ. ಸೊ ನೋಡಿ ಸಾಕತ್ತಾಗಿದೆ ವ್ಯೂ ಪಾಯಿಂಟು. ವಾವ್, ಕಾರ್ದಂಗ್ಲ ರೋಡ್ ಇಲ್ಲೇ ಶುರು ಆಗುತ್ತೆ. ಇಲ್ಲಿಂದ ಕಾರ್ದಂಗ್ಲ ರೋಡ್ ಅಂತಿದೆ. ಲೇ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇವೆಲ್ಲ. ಇದೆಲ್ಲ ಏನು ಬೆಳೀತಾರೋ ಈ ಸಾಯಿಲಲ್ಲಿ ಅಲ್ವಾ. ರೋಡ್ ಮೇಲೆ ಫುಲ್ ಫೋಕಸ್ದಾಗಿರಬೇಕು, ಸ್ವಲ್ಪ ಆ ಕಡೆ ಅನ್ನೋಂಗಿಲ್ಲ. ಸೊ ಬಿಕಾಸ್ ರೋಡ್ ತುಂಬ ನ್ಯಾರೋ ಇದೆ, ಸ್ಟೀಪ್ ಇದೆ, ಆಮೇಲೆ ಆ ಕಡೆ ಈ ಕಡೆನೂ ಅಬ್ಸ್ಟೈಕಲ್ಸ್ ತುಂಬ ಇದ್ದಾವೆ. ರೋಡ್ ಮೇಲೆ ಕಂಪ್ಲೀಟ್ ಫೋಕಸ್ ಇರಬೇಕು. ಬ್ಲಾಗ್ ಮಾಡ್ತಾಯಿದ್ದೀನಿ, ಅದು ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಸ್ವಲ್ಪ ಆ ಕಡೆ ಈ ಕಡೆ ನೋಡ್ಕೊಂಡು ರೋಡ್ ಹಂಗೇ ಲೆಫ್ಟ್ಗೆ ಹೋಗುತ್ತೆ, ರೈಟ್ಗೆ ಹೋಗುತ್ತೆ. ಏನು ಮಾಡ್ತಿದ್ದಾರೆ ಇಲ್ಲಿ? ನಿಂತ್ಕೊಂಡಿದ್ದಾರೆ ತುಂಬ ಜನ. ಎಲ್ಲ ಏನೋ ಕೆಲಸದವ್ರು ಇದ್ದಾರೆ. ಇಲ್ಲಿಂದ ಶುರು ನಮ್ಮ ಆಫ್ ರೋಡ್ ಪಯಣ. ಸ್ವಲ್ಪ ಸ್ಲೋಗೆ ಹೊಡಿಬೇಕು ಇಲ್ಲಿಂದ, ಬಿಕಾಸ್ ಇಲ್ಲಿಂದ ನೋಡಿ ಟಾರ್ ಖಾಲಿ ಆಗೋಯ್ತು. ಟಾರ್ ಇಲ್ಲ ಈಗ, ಎಷ್ಟು ಏನಿದ್ರು ಫುಲ್ಲು ಸಾಯಿಲು. ಒಂದು ವೆಹಿಕಲ್ ಹೋಗಿರುತ್ತಲ್ಲ. ಓ ತುಂಬ ಎಕ್ಸ್ಟ್ರೀಮ್ ಇದೆ. ಒಯ್ಯಮ್ಮ, ತುಂಬ ಎಕ್ಸ್ಟ್ರೀಮ್ ಇದೆಯಲ್ಲ. ಈ ಟೈರು ಆ ಕಡೆ ಹೋಗ್ತಿದೆ. ತಿಂದಿಲ್ಲ ಬೇರೆ, ಸ್ಟ್ಯಾಮಿನಾ ಇಲ್ಲ. ಹಂಗಿದ್ರೆ ಓಡಿಸ್ಬಿಡ್ತೀನಿ, ಸ್ವಲ್ಪ ಸ್ಲೋಗೆ ಓಡಿಸ್ಬಿಡ್ಬೋದು. ಬಟ್ ತುಂಬ ಸಾಯಿಲಿರೋ ಕಡೆ ಕಷ್ಟ. ರೋಡು ತುಂಬ ಪ್ಯಾಚಿ ಇದೆ, ಒಂದು ಸ್ವಲ್ಪ ಟಾರ್ ಇದೆ, ಒಂದು ಸ್ವಲ್ಪ ಪ್ಯಾಚ್ ಇದೆ. ಸೊ ಅದೇ ಪ್ರಾಬ್ಲಮ್ಮು. ನೋಡಿ ಇಲ್ಲಿ ಪ್ಯಾಚ್ ಇದೆ, ಅಲ್ಲಿ ರೋಡ್ ಇದೆ. ಈ ಥರ ಇದ್ರೂ ಪರವಾಗಿಲ್ಲ, ಓಡಿಸ್ಬಿಡ್ತೀನಿ. ತುಂಬ ಸಾಯಿಲಿರೋ ಕಡೆ ವೀಲ್ ಆ ಕಡೆ ಈ ಕಡೆ ಗಾಡಿ ಅಲ್ಲಾಡ್ತಿದೆ. ಇದು ನನಗೆ ಪುಷ್ಪಕ್ ಬ್ರೋ ಕೊಟ್ಟಿದ್ದ ಐಡಿಯಾ ಇದು. ಲೆಟ್ಸ್ ಸಿ ಹೌ ಇಟ್ ವಿಲ್ ವರ್ಕ್. ಎಷ್ಟು ಎಫಿಷಿಯೆಂಟಾಗಿ ವರ್ಕ್ ಆಗುತ್ತೆ ನೋಡೋಣ ಚಳಿಗೆ. ಬಿಕಾಸ್ ಆಲ್ರೆಡಿ ಕೈ ನಂಬಾಗೋಯ್ತು ನನಗೆ. ಕೈ ನಂಬಾಗ್ಬಿಟ್ಟು ಐ ಆಮ್ ಫೀಲಿಂಗ್ ಲೈಕ್ ಸ್ವಲ್ಪ ಕಷ್ಟ ಆಗ್ತಿದೆ. ಆಗ ಬೈಕಲ್ಲಿ ಇಕ್ಬಿಡು ಗಾಡಿಯಲ್ಲಿ. ಸೊ ಪುಷ್ಪಕ್ ಬ್ರೋ, ಥ್ಯಾಂಕ್ ಯು ವೆರಿ ಮಚ್ ಈ ಥರ ಒಂದು ಐಡಿಯಾ ಕೊಟ್ಟಿದ್ದಕ್ಕೆ. ಲೆಟ್ಸ್ ಸಿ ಹೌ ಇಟ್ ವಿಲ್ ವರ್ಕ್. ಒಂದು ಜುಗಾಡು ಇಷ್ಟೆಲ್ಲ ಹಾಕ್ಕೊಂಡು ಕೈ ಫ್ರೀಸ್ ಆಗ್ತಿದೆ, ಕಾಂಟ್ ಹೆಲ್ಪ್. ಸೊ ಇದೊಂದು ಟ್ರೈ ಮಾಡಲೇಬೇಕು. ಹಂಗೆ ನನ್ನ ಇದು ಗೋಪ್ರೋ ಚಾರ್ಜ್ ಹಾಕ್ಬಿಟ್ಟು ಹೇಳ್ತೀನಿ ನನಗೆ. ಸೊ ನೆಕ್ಸ್ಟ್ 30 ಕಿಲೋಮೀಟ್ರ್ ಏನಿದೆ, ಇದೇ ರೀತಿ ಡಿಫಿಕಲ್ಟಿ ಇದೆ. ಫುಲ್ ಆಫ್ ರೋಡು. ನಿನ್ನೆ ನಮ್ಮ ಬಾಯ್ಸ್ ಹೋಗ್ಬಿಟ್ಟು ಬಂದು ಹೇಳಿದ್ರು, ಅದಕ್ಕೆ ನಮ್ಗೆ ಬೇಡ ಅಂದ್ಬಿಟ್ರು ಸಾಕೆಲ್ಲ ಬರೋದು. ನಾವು ಚಾನ್ಸ್ ತೊಗೊಂಡಿಲ್ಲ, ಬೇಡಪ್ಪ ಅಂದ್ಬಿಟ್ಟು ನೆನ್ನೆ ಈವ್ನಿಂಗ್ ಹೋಗಲಿಲ್ಲ ನಾವು. ಬೆಳಗ್ಗೆ ಹೋಗೋಣ ಪರವಾಗಿಲ್ಲ ಅಂತ. ಸೊ ಈಗ ವಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದಿಸ್. ಇವಾಗ ಪುಷ್ಪಕ್ ಬ್ರೋ ಹೇಳ್ದಂಗೆ ಜುಗಾಡ್ ಐಡಿಯಾ ಮಾಡಿಕೊಂಡೆ. ಅದು ಮೆಡಿಕಲ್ ಗ್ಲೌಸ್ ಬರ್ತಾವಲ್ಲ, ಅದನ್ನು ತೊಗೊಂಡಿದ್ದೆ. ಒಂದು 3 ಪೇರ್ ತೊಗೊಂಡಿದ್ದೀನಿ ಇರಲಿ ಅಂತ. ತೊಗೊಂಡು ಇವಾಗ ಅದನ್ನೇ ಹಾಕ್ಕೊಂಡೆ. ಸ್ವಲ್ಪ ಸಫಕೇಟ್ ಆಗ್ತಿದೆ. ಓ ಗಾಡಿ ಆ ಕಡೆ ಈ ಕಡೆ ಸ್ವಲ್ಪ ಅದು ಜಲ್ಲಿ ಲೂಸ್ ಕಲ್ಲಿದೆಯಲ್ಲ ನೋಡಿ, ಅದಕ್ಕೆ ಆಫ್ ರೋಡ್ ಆಕ್ಸ್ಫೋರ್ಡಲ್ಲಿ ಆಫ್ ರೋಡ್ ಮಾಡಬೇಕಾದ್ರೆ ಆಫ್ ರೋಡ್ ಮಾಡಿ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂತ. ಇಲ್ಲಿ ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಇರೋದಕ್ಕೇ ಸ್ವಲ್ಪ ಈಸಿ ಆಗ್ತಿದೆ. ಬಟ್
ರೋಡ್ ಮಾತ್ರ ರೋಡ್ ಬಿಟ್ಟು ಸ್ವಲ್ಪ ಈ ವೆದರ್ ಕೂಡ ಎಕ್ಸ್ಟ್ರೀಮ್ ಇರೋದ್ರಿಂದ ಸ್ವಲ್ಪ ಎಕ್ಸ್ಟ್ರೀಮ್ ಕೋಲ್ಡ್ ಫೀಲ್ ಆಗ್ತಿದೆ. ಆ ಕೋಲ್ಡ್ಗೆ ನಮ್ಮ ಬಾಡಿ ಈ ಆಫ್ ರೋಡಲ್ಲಿ ಗಾಡಿ ಬಗ್ಸೋದು ಸ್ವಲ್ಪ ಕಷ್ಟ ಆಗ್ತಿದೆ ಅಷ್ಟೇ. ರೋಡು ಈಗ ಮಾಮೂಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ಇದಾವಲ್ಲ ಆ ರೋಡ್ ಅಲ್ಲಾಗಿದ್ದರೆ ಈ ಥರ ರೋಡು ಜುಜುಬಿ ನಮಗೆಲ್ಲ. ಬಟ್ ಈ ವೆದರ್ ಕಂಡೀಷನ್ಸಲ್ಲಿ ಈ ಥರ ರೋಡ್ ಮಾಡೋದು ವಿತ್ ಲೋಡ್ ಮಾಡ್ಕೊಂಡು ಬೈಕ್ ನಾವು ವಿತ್ ಪಿಲಿಯನು ಕಷ್ಟ. ಏನು ಮಾಡೋಕ್ಕಾಗಲ್ಲ. ಬಟ್ ಕೆಲವರು ಅದನ್ನು ಹೇಳ್ಬಿಡ್ತಾರೆ, ಓ ನಾನು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅಂತ. ನೀವು ಮಾಡಿದ್ದೀರಪ್ಪ, ನಮ್ಮದು ದೊಡ್ಡದು ನಮ್ಮ ಚಿಕ್ಕದು ಅಂತ ಅಂದ್ಕೊಳ್ಳೋಣ. ಒಬ್ಬೊಬ್ರಿಗೆ ಒಂದು ಕೆಪಾಸಿಟಿ ಇರುತ್ತೆ, ನಮಗೂ ಎಕ್ಸ್ಪೀರಿಯೆನ್ಸ್ ಇದೆ. ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ಹಾ ನೋಡಿ ಹೆಂಗಿದೆ ನೋಡಿ, ಒಂದು ಲಾರಿ ಹೋಗಿದ ತಕ್ಷಣ ಧೂಳು ಎಬ್ಬಿಸ್ತಿದೆ ಹಂಗೆ. ಐ ಆಮ್ ಹೋಪಿಂಗ್ ದಟ್ ಲೂಸ್ ಸಾಯಿಲ್ ಇಲ್ಲ ಎಲ್ಲೂ ಅಂತ. ಲೂಸ್ ಸಾಯಿಲ್ ಸ್ವಲ್ಪ ಕಷ್ಟ ಓಡಿಸೋದಕ್ಕೆ, ಸ್ವಲ್ಪ ಗಾಡಿ ಆ ಕಡೆ ವಾಬ್ಲಿಂಗ್ ಬರ್ತಿದೆ, ಹಂಗೆ ಆ ಕಡೆ ವಾಬಲ್ ಆಗುತ್ತೆ. ಓ ಬ್ರೋ ಕ್ರಿಯೇಟ್ಸ್ ಪ್ರೊಟೆಕ್ಷನ್ ರಿಸರ್ವ್ಸ್. ಸ್ವಲ್ಪ ತಿನ್ನೋಕ್ಕೆ ನಾನು ಸಿಕ್ಬಿಟ್ರೆ ಸ್ವಲ್ಪ ಎಲ್ಲರೂ ಇಲ್ಲಿ ಸ್ನ್ಯಾಕ್ಸ್ ಇದೆ. ನೈಟು ತೊಗೊಂಡ್ಬಲ್ಲ ಸ್ನ್ಯಾಕ್ಸು, ಬಿಸ್ಕೆಟು, ಸ್ವಲ್ಪ ಸ್ವೀಟ್ಸು, ಚಾಕ್ಲೇಟ್ ಎಲ್ಲ ಇಟ್ಕೊಂಡಿದ್ದೀವಿ. ಜೊತೆಗೆ ಸ್ವಲ್ಪ ಸಾಲಿಡ್ ಫುಡ್ ಏನೋ ಸಿಕ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ನಾನು. ಬಿಕಾಸು ಸ್ವಲ್ಪ ಸ್ಟ್ರೆಂತ್ ಬೇಕು ನನಗೆ ಇವಾಗ ಓಡಿಸೋದಕ್ಕೆ ಗಾಡಿ. ನಿನಗೆ ಹಂಗಂದ್ರೆ ನನಗೆ ಹಿಂಗಿರಬೇಕು ಫ್ರೆಂಡು. ಒಂದೇನಪ್ಪ ಅಂದರೆ ಎಲ್ಲಷ್ಟರಲ್ಲಿ ಪ್ಯಾಡಿಂಗ್ ಚೆನ್ನಾಗಿಲ್ಲ, ಅದು ಬಿಟ್ಟರೆ ವೆಂಟಿಲೇಷನ್ ಚೆನ್ನಾಗಿದೆ. ಡಿಫಾಗ್ ಏನಂದರೆ ಇಲ್ಲ ಇದರಲ್ಲಿ ಆದ್ರೂ ಒಳ್ಳೆ ವಿಂಡು ಒಳಗಡೆ ಕ್ಲೀನಾಗಿ ಹೋಗುತ್ತೆ. ಅದರಿಂದ ಫಾಗ್ ಕುತ್ಕೋತಾ ಇಲ್ಲ. ಒಂದು ದೇ ಹ್ಯಾವ್ ಡನ್ ಇಟ್ ರಿಯಲಿ ವೆಲ್, ಬಟ್ ದೇ ಹ್ಯಾವ್ ಟು ವರ್ಕ್ ಆನ್ ದೇರ್ ಪ್ಯಾಡಿಂಗ್ಸ್ ಆರ್ ನಾಟ್ ಗ್ರೇಟ್ ಅಟ್ ಆಲ್. 1 hour 1.5 hour ಮೇಲೆ ಹಾಕ್ಕೊಂಡ್ರೆ ಹೆಲ್ಮೆಟ್ನ, ಇಟ್ ಕ್ರಿಯೇಟ್ ಸೋ ಮಚ್ ಪ್ರೆಷರ್ ಆನ್ ಯುವರ್ ಐಸ್. ಐಸ್ ಅಂತಾನೆ ಇಯರ್ಸ್, ಕಿವಿ ಮೇಲೆಲ್ಲ ಪೇನ್ ಬಂದ್ಬಿಡುತ್ತೆ, ಕಿವಿಯೆಲ್ಲ ಫುಲ್ ಒತ್ಕೊಬಿಡುತ್ತೆ. ಈ ಪ್ರೆಷರ್ಗೆ ಇದಕ್ಕೆ ಸ್ವಲ್ಪ ಏನೇನೋ ಮಾಡ್ತಾಯಿದ್ದೀನಿ, ಅದು ಸ್ವಲ್ಪ ಫ್ಲೋಲ್ಲಿ ಬರ್ತಾಯಿಲ್ಲ, ಸಫಕೇಷನ್ ಇದೆ. ಅದಕ್ಕೋಸ್ಕರ ಏನೇನೋ ಬಂದ್ಬಿಡುತ್ತೆ ಬಾಯಲ್ಲಿ. ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಬಿಕಾಸ್ ಇಲ್ಲಿ ಅನ್ಭವಿಸ್ತಿರೋ ನಮಗೆ ಗೊತ್ತು ಅಷ್ಟೇ. ನಾವು ವಿ ಆರ್ ಫೀಲಿಂಗ್ ಇಟ್ ಲೈಫ್. ನೀವು ಈಗ ಮೊಬೈಲಲ್ಲಿ ಟಿ ವಿನಲ್ಲಿ ನೋಡ್ತಾ ಇರ್ತೀರ, ಬಟ್ ನಾವಿಲ್ಲಿ ಏನು ಇದು ಫೀಲ್ ಮಾಡ್ತಾಯಿದ್ದೀವಿ, ದಟ್ ಈಸ್ ಟೋಟಲಿ ಡಿಫ್ರೆಂಟ್. ಹೊಟ್ಟೆ ಒಂದು ಕಡೆ ಹಸಿತಿದೆ, ಸುಸ್ತಾಗಿದೆ. ಜಸ್ಟ್ ಬೆಳಗ್ಗೆ ತಾನೇ ORS ತೊಗೊಂಡ್ವಿ. ನೆನೆ ಎಲ್ಲ ಫುಲ್ಲು ವಾಮಿಟಿಂಗು, ಲೂಸ್ ಮೋಷನು, ಆಮೇಲೆ ನಿಖಿತಾ ಫುಲ್ ಫೀವರ್ ಇತ್ತು. ಸೊ ಈ ಥರ ಒಂದು ಕಂಡೀಷನಲ್ಲಿ, ಈ ಥರ ಒಂದು ವೆದರ್ನಲ್ಲಿ ನಾವು ರೈಡ್ ಮಾಡಬೇಕಂತ ಹೋಗ್ತಾಯಿದ್ದೀವಿ ಒಂದು ಚಾಲೆಂಜ್ ತೊಗೊಂಡು. ಸೊ ಆ ಫ್ಲೋನಲ್ಲಿ ಏನಾದ್ರು ಸ್ವಲ್ಪ ಆ ಕಡೆ ಈ ಕಡೆ ಬಾಯಿ ಬಂತು ಅಂದರೆ ವಾರ್ ಮಾಡಬೇಡ್ರಪ್ಪ. ಆಮೇಲೆ ನೀನು ನೋಡ್ತಿದ್ಯಾ ಅನ್ಸುತ್ತೆ, ಇವೆಲ್ಲ ನೋಡ್ತಿರ್ತೀಯ. ನೋಡು ನಿನ್ನ ಮಗ ಈ ಥರ ಎಲ್ಲ ಓಡಿಸ್ತವನೆ, ಪಕ್ಕ ಬೈತೆ ಗೊತ್ತು ನನಗೆ. ನೀವು ಏನೋ ಇವೆಲ್ಲ ಇದು ಬಂದಿರೋದು ಹಿಂಗೆ ಓಡಿಸೋದು, ಈ ಥರ ಏನೋ ಪ್ರಪಂಚದಲ್ಲಿ ಇಬ್ಬರೇ ಹೋಗಿದ್ದೀರ ಅಂತ. ಆದರೆ ಏನು ಮಾಡೋದು ಮಮ್ಮಿ, ಅಡ್ವೆಂಚರ್, ಲೈಫ್ ಇಸ್ ಅನ್ ಅಡ್ವೆಂಚರ್. ಓ ಮೈ ಗಾಡ್, ನೋಡಿ ಇಲ್ಲಿ ಯಾರೂ ಇಲ್ಲ, ಅಲ್ಲೊಂದು ಒಂದು ವೆಹಿಕಲ್ ಹೋಗ್ತಿದೆ ಅಷ್ಟೇ. ನಾನು ನಿಖಿತಾ ಇಬ್ಬರೇ. ಇವಾಗ ಆಲ್ಮೋಸ್ಟ್ ನಾವು ಹಿಂಗಿಂದ ಹೋಗಿ ಅಲ್ಲಿ ರೋಡ್ ಕಾಣಿಸ್ತಿದೆ, ಅಲ್ಲಿಗೆ ಹೋಗ್ಬೇಕು ಅನಿಸುತ್ತೆ. ಆ ಸ್ನೋ ಮಧ್ಯೆ ಹೋಗ್ಬೇಕು ಅನಿಸುತ್ತೆ. ಲುಕ್ಸ್ ಲೈಕ್ ಪುಷ್ಪಕ್ ಬರೋ ನೀವು ಕೊಟ್ಟಿದ್ದ ಐಡಿಯಾ ಹಾಕ್ಕೊಂಡೆ ಗ್ಲೌಸು, ಬಟ್ ಅದು ವರ್ಕೌಟ್ ಆಗಲಿಲ್ಲ. ಬಿಕಾಸ್ ತುಂಬ ಸ್ಕ್ವೀಸ್ ಮಾಡ್ತಿದೆ ಕೈನ. ಟಚ್ ಹಿಡಿಬೇಕಾದ್ರೆ ಬ್ರೇಕ್ ಹಿಡಿಬೇಕಾದ್ರೆ ಆಗ್ತಾಯಿಲ್ಲ. ಸೊ ಥರ್ಮಲ್ ಗ್ಲೌಸ್ ಹಾಕೋಬೇಕಾಗಿತ್ತು. ಆಲ್ಮೋಸ್ಟ್ ಅಲ್ಲಿ ಕೆಳಗಡೆಯಿಂದ 15 ಕಿಲೋಮೀಟ್ರ್ ಮೇಲೆ ಬಂದಿದ್ದೀವಿ. ಸೊ ಇದೇ ಥರ ಇದ್ದರೆ ವಿ ಕ್ಯಾನ್ ಮ್ಯಾನೇಜ್. ಸ್ವಲ್ಪ ಕೋಲ್ಡ್ ಮಾತ್ರ ಆಯಿತಾ. ಒಳ್ಳೆ ಅದರಲ್ಲಿ ಅಸಿಡಿಟಿ ಬೇರೆ ಆಗ್ಬಿಟ್ಟಿದೆ. ಎಷ್ಟು ಬೇಗ ತಿನ್ನೋಕೆ ಇಲ್ಲಿ ಬೆಳಗ್ಗೆ ಏನು ಸಿಗ್ತಾಯಿಲ್ಲ. ಇವಾಗ ಕೈ ಸ್ವಲ್ಪ ವಾಮ್ ಆಯಿತು. Vijay, every day is a today. Take care of it. Sure. ಯಪ್ಪ ಗುರುವೇ ಶಂಭುಲಿಂಗ ನಮ್ಮಪ್ಪ ಮುನೇಶ್ವರ ಕಾಪಾಡಪ್ಪ. ಎಲ್ಲ ದೇವ್ರು ನೆನಪಾಗ್ತಿದೆ ಈಗ. ಬಿಕಾಸ್
ಕೋಲ್ಡಲ್ಲಿ ಆಲ್ಮೋಸ್ಟ್ ಈಗ ಎಷ್ಟು ಡಿಗ್ರಿ ಇದೆ ಕಣೆ? ಆಲ್ಮೋಸ್ಟ್ ಸಮಯ ಒಂದು ಬಿಸಿಲಿದೆ, ಫುಲ್ ಸ್ಕೈ ಫುಲ್ಲು ಕ್ಲಿಯರ್ ಆಗಿದೆ. ಬಟ್ ಆದರೆ ಅರೌಂಡು 0 ಡಿಗ್ರಿ ಇದೆ, 0 ಟು ಡಿಗ್ರಿ ಇದೆ. ಅದು ನಮಗೆ ಕೈ ಕ್ಲಿಯರ್ ಇರೋದಕ್ಕೆ ಕಾಣಿಸ್ತಾ ಇಲ್ಲ. ಬಟ್ ಇಟ್ಸ್ ಕೋಲ್ಡ್, ಎಕ್ಸ್ಟ್ರೀಮ್ಲಿ ಕೋಲ್ಡ್. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನೆನ್ನೆ ಅವ್ರು ಹೇಳಿದ ಪ್ರಕಾರ ನಮಗೆ -5 ಇತ್ತಂತೆ ಅವ್ರಿಗೆ, ಕಾರ್ದುಂಗ್ಲಾ ಪಾಸ್ ಹತ್ರ ಹೋದಾಗ. ಸೊ ವಿ ಮೈಟ್ ಎನ್ಕೌಂಟರ್ ದ ಸೇಮ್. ಕಾರ್ದುಂಗ್ ಡಾಡಾ ಡಾಡಾ ಡಾ, ಕಾರ್ದುಂಗ್ ಡಾಡಾ ಡಾಡಾ ಡಾ. ಓಹೋ ಹೋ 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 ಹೋ. ನೋಡಿ ಕಲ್ಲುಗಳು ನೋಡಿ, ಎರಡು ಬಂದು ಬಿದ್ದಿರೋದು ಹೆಂಗೆ ಬಿದ್ದಿದ್ದಾವೆ, ಮೇಲಿಂದ ಬಂದು ಬಿದ್ದಿರೋದು. ದಿಸ್ ಇಸ್ ಸಚ್ ಅ ರಿಸ್ಕಿ ರೋಡು. ಓ ನಮಗೇನಪ್ಪ ಒಂದಿದು ಅಂದರೆ ಬೇರೆ ವೆಹಿಕಲ್ಸ್ ಹೋಗುತ್ತಾವಲ್ಲ, ಈ ಲಾರೀಸು, ಹೆವಿ ವೆಹಿಕಲ್ಸು, ಆ ಟ್ರ್ಯಾಕ್ ಮೇಲೇ ಹೋಗಬೇಕು. ಆವಾಗ ಸ್ವಲ್ಪ ರೋಡ್ ಗ್ರಿಪ್ ಸಿಗುತ್ತೆ, ಇಲ್ಲಾಂದರೆ ರೋಡ್ ಗ್ರಿಪ್ ಸಿಗಲ್ಲ. ಬಿಕಾಸು ಆಫ್ ರೋಡ್ ಇದೆಯಲ್ಲ, ಕೆಲವೊಂದು ಕಡೆ ಚಾನ್ಸಸ್ ಆಫ್ ಲೂಸ್ ಆಯಿಲ್, ಸ್ಲಿಪ್ ಆಗಿಬಿಡ್ಬೋದು. ನಾನು ಇನ್ನೊಂದು ಲೆನ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಸ್ಪೆಕ್ಸ್ ಹಾಕ್ಕೊಂಡಿದ್ರೆ ಇನ್ನೂ ಹಿಂಸೆ ಆಗ್ಬಿಟ್ಟಿರೋದು. ಬಿಕಾಸು ಕೋಲ್ಡ್ಗೆ ಒಳಗಡೆ ಒಂದು ಲೇಯರ್ ಇದೆ, ಸ್ಪೆಕ್ಸು ಫಾಗ್ ಕುತ್ಕೊಂಡ್ಬಿಡುತ್ತೆ, ಮೇಲ್ಗಡೆ ಒಂದು ಲೇಯರ್ ಫಾಗ್ ಕುತ್ಕೊಂಡ್ಬಿಡುತ್ತೆ, ಫುಲ್ ಹಿಂಸೆ ಆಗ್ಬಿಡುತ್ತೆ. ಲೆನ್ಸ್ ಹಾಕ್ಕೊಂಡಿರೋದಕ್ಕೆ ಮೇಲ್ಗಡೆ ಲೇಯರ್ ಮಾತ್ರ ಲೈಟಾಗಿ ಫಾಗ್ ಕುತ್ಕೋತಿದೆ, ಅದು ಕ್ಲಿಯರ್ ಆಗ್ತಿದೆ. ಬಿಕಾಸ್ ಒಳಗಡೆ ವಿಂಡ್ ಬ್ಲಾಸ್ಟ್ ಚೆನ್ನಾಗಿದೆ, ವಿಂಡು ಪಾಸ್ ಆಗುತ್ತೆ ಹೆಲ್ಮೆಟಲ್ಲಿ. ಸೊ ಅಷ್ಟು ಫಾಗ್ ಕುತ್ಕೋತಾ ಇಲ್ಲ, ಕ್ಲಿಯರ್ ಆಗಿದೆ. ಸ್ಪೆಕ್ಸ್ ಹಾಕ್ಕೊಂಡ್ಬಿಟ್ಟಿದ್ರೆ ಹಿಂಸೆ ಆಗ್ಬಿಟ್ಟಿರೋದು ಒಳಗಡೆ. ಬಿಸಿಲು ಬಂದರೆ ಸ್ವರ್ಗ ಬಂದಂಗಿದೆ. ಆರಾಮಾಗಿದೆಯಾ? ನೀನು ಆರಾಮಾಗಿದೆಯಾ ಅಂದೆ. ಓಕೆ. ಸೊ ನಮಗೂ ಅಷ್ಟೇ ಈ ಇಂಟರ್ಕಾಮ್ ಇರೋದ್ರಿಂದ ತುಂಬ ಯೂಸ್ಫುಲ್ಲು. ನಾನು ನೆಕ್ಕಿತ ಇಬ್ಬರು ಮಾಡ್ಕೊತಾ ಅಂತಾನೆ ಇರ್ತೀವಿ ಇಂಟರ್ಕಾಮಲ್ಲಿ, ಹೆಂಗಿದೆ ಏನು, ಮತ್ತು ಅವಳು ಗೈಡ್ ಮಾಡ್ತಾ ಇರ್ತಾಳೆ. ಅದೊಂದು ಬೆನಿಫಿಟ್ಟು. ಇಲ್ಲ ಅಂದಿದ್ರೆ ಹಿಂಸೆ ಆಗ್ಬಿಡೋದು. ಬಿಕಾಸ್ ಇಬ್ಬರು ಮಾಡ್ಕೊಳಕ್ಕಾಗಿಲ್ಲ ಅಂದರೆ ಗೊತ್ತಾಗಲ್ಲ. ಇಡೀ ಹತ್ತು, ಅಲ್ಲಿ ನೋಡು ಇಲ್ಲಿ ನೋಡು, ಅದು ಇದು, ಅದು ತಗೋ ಇದು ತಗೋ, ಮ್ಯಾಪ್ ಚೆಕ್ ಮಾಡು, ಸ್ಟೇಟಸ್ ಚೆಕ್ ಮಾಡು, ಅದು ಇದು ಅಂತ ಇರ್ತವೆ ಕಮ್ಯುನಿಕೇಷನ್ ಬಿಟ್ವೀನ್ ರೈಡರ್ ಆ್ಯಂಡ್ ಪಿಲಿಯನು. ಸೊ ಅದಕ್ಕೆಲ್ಲ ಒಳ್ಳೆ ಕಂಫರ್ಟಬಲಾಗಿ ನಮಗೆ ಒಳ್ಳೆ ಬಜೆಟ್ ಫ್ರೆಂಡ್ಲಿಯಾಗಿ ಸಿಕ್ಕಿರೋದು ಇದು V6 ಇಂಟರ್ಕಾಮು. ಇಬ್ಬರಿಗೆ ಬೇಜಾನಾಯಿತು, ಇಬ್ಬರಿಗೆ ಒಳ್ಳೆ ಫ್ರೆಂಡ್ಲಿ, ಎಕನಾಮಿಕಲ್. ಎರಡೇ ಗೇರಲ್ಲಿ ಹೋಗ್ತಿದೆ ಗಾಡಿ. ಇದೇನು ಯಾಕೆ ಅದು ಸೌತ್ ಪುಲ್ಲು ಪೊಲೀಸ್ ಚೆಕ್ ಪೋಸ್ಟು. ಇಲ್ಲಿ ಏನಿದೆ, ಇಲ್ಲಿ ಬಂದು ನಾವು ಮತ್ತೆ ಎಂಟ್ರಿ ಮಾಡಿಸ್ಬೇಕು. ಇಲ್ಲಿ ಯಾವುದೂ ಕೆಫೆಸ್ ಇನ್ನೂ ಏನೂ ಓಪನ್ ಆಗಿಲ್ಲ. ಇಷ್ಟು ಬೆಳಗ್ಗೆ ಯಾರೂ ಇಲ್ಲ. ಇಲ್ಲೊಂದು ಕೆಫೆ ಕಾಣಿಸ್ತಿದೆ, ಅದು ಓಪನ್ ಆಗಿಲ್ಲ ಅನಿಸುತ್ತೆ. ಕಾರ್ದುಂಗ್ ರೆಸ್ಟೋರೆಂಟ್. ನಾವು ಮೋಸ್ಟ್ಲಿ ಮೇಲೆ ಹೋಗಬೇಕು. ಪಾಪ ನಿಖಿತಾನು ಬುಸ ಅಂತವಳೆ. ಅದು ಸಫೋಕೇಟ್ ಆಗ್ತಿದೆ, ಅಷ್ಟು ನಮಗೆ ಎನರ್ಜಿ ಕೊಡ್ತಾಯಿಲ್ಲ. ಮುಂದೆ ತುಂಬ ಸ್ಲಿಪ್ಪರ್ ಇದೆ, ಆರಾಮ್ಸೆ ಸ್ಲೋಗಿ ಹೋಗಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಕೆಫೆ ಏನಿದೆ, ಇದು ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ಸ್ನೋ ಎಲ್ಲ ಕ್ಲಿಯರ್ ಆಗಲಿ, ಏನೋ ತಿನ್ಕೊಂಡು ಹೋಗೋಣ ಅಂತ. ಯಾವ ಕಡೆ ಚೆಕ್ ಮಾಡು ಫಸ್ಟೇ, ಬಿಟ್ಬಿಡ್ಬಾರ್ದು. सर खाना में कुछ है? ओके, ಬರಟ ಮಾಡಿದಂತೆ. ಸೊ ಆವಾಗಲಿಂದ ನೋಡಿದ್ದಕ್ಕೆ ಫಸ್ಟು ಬೈಕರ್ ಕಾಣಿಸಿದ್ರು. ಇವಾಗ ಬಂದು ಇಲ್ಲಿ ಸ್ಟಾಪ್ ಮಾಡಿ ಎಂಟ್ರಿ ಮಾಡ್ತಿದ್ದಾರೆ. ಆವಾಗಲಿಂದ ಒಬ್ಬ ಬೈಕರ್ ಇಲ್ಲ, ಫಸ್ಟ್ ಬೈಕರ್ ಇನ್ ಲಾಸ್ಟ್ 1 hour. ಸೊ ಆಗಲೇನೋ ನಮಗೆ ಕಾಣಿಸಿದ್ದು ಫಸ್ಟ್ ಬೈಕರ್ ಈಗ ಅಲ್ಲಿ ಬಂದು ಎಂಟ್ರಿ ಮಾಡ್ತಾಯಿದ್ರು. ನಾವು ಮುಂದೆ ಬಂದುಬಿಟ್ರಿ. ಸೊ ಅಲ್ಲಿ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ. ವೆಯ್ಟ್ ಮಾಡಿಬಿಟ್ಟು ಡಾಂಬೆಟ್ ತಿಂದ್ವಿ, ಒಂದು ಟೀ ಮತ್ತು ಬ್ಲ್ಯಾಕ್ ಕಾಫಿ ಕುಡ್ಕೊಂಡು
ಈಗ ಹೊರಟಿದ್ದೀವಿ. ಫೀಲಿಂಗ್ ಬೆಟರ್, ಸ್ವಲ್ಪ ಸ್ಟ್ಯಾಮಿನಾ ಬಂತು. ಇನ್ನು 44 ಕಿಲೋಮೀಟ್ರ್ ಇದೆ ಕಾರ್ದುಂಗ್ಗೆ, ಇದಕ್ಕೆ ಪಾಯಿಂಟಿಗೆ. ಆ ಗ್ಲೌಸ್ ಹಾಕ್ಕೊಂಡು ಇದು ಹಾಕ್ಕೊಂಡು ಎರಡೂ ಹಾಕ್ಕೊಂಡು ಓಡಿಸೋಕ್ಕಾಗ್ತಾಯಿಲ್ಲ, ತುಂಬ ಸ್ಟಿಫ್ ಆಗಿದೆ. ಅದಕ್ಕೋಸ್ಕರ ಬರೀ ಈ ವಾರ್ಮರ್ ಮಾತ್ರ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಫ್ರೀ ಆಗಿದೆ ಕೈ, ಇಲ್ಲ ಅಂದಿದ್ರೆ ಹಿಂಸೆ ಆಗಿರೋದು ಓಡಿಸೋದಕ್ಕೆ. ಗೋಪ್ರೋಗೆ ದೊಡ್ಡದಾಗ್ಬಿಟ್ಟಿದೆ. ತಿರ್ಗಾ ಪವರ್ ಕ್ರ್ಯಾಕ್ ಮಾಡಿದ್ರೆ ಅದು ರೆಕಾರ್ಡ್ ಆಗ್ತಾಯಿಲ್ಲ, ಆಫ್ ಆಗ್ತಿದೆ. ನನಗೇನಿದ್ರು ಫುಟೇಜ್ ಮುಖ್ಯ. ಫುಟೇಜು ಮೇಯ್ನಾಗಿ ನನಗೆ ಕಂಟೆಂಟ್ ಬೇಕು. ಅದಕ್ಕೋಸ್ಕರ ಏನೋ ರಿಸ್ಕ್ ತೊಗೊಂಡು ಅದು ಇದು ಏನೋ ಜುಗಾಡು ಮಾಡಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನೆಟ್ವರ್ಕ್ ಕೂಡ ಇಲ್ಲ. 45 ಕಿಲೋಮೀಟ್ರ್ 1 ಅವರ್ ತೋರಿಸ್ತಿದೆ. ರೋಡ್ ಐ ಥಿಂಕ್ ಸೊ ಸ್ವಲ್ಪ ಬೆಟರ್ ಆಗಿದೆ ಅನಿಸುತ್ತೆ ಇಲ್ಲಿಂದ. ನೋಡೋಣ. ಆಫ್ ರೋಡ್ ಹೋಯಿತು. ಮುಂದೆ ಗಾರ್ಡೇ ಹೇಳ್ಬಿಟ್ರು ಮುಂದೆ ಐಸ್ ಇದೆ, ಫುಲ್ಲು ಸ್ಲಿಪ್ಪರಿ ಇದೆ, ಕೇರ್ಫುಲ್ಲಾಗಿ ಹೋಗಿ, ಸ್ವಲ್ಪ ವೆಯ್ಟ್ ಮಾಡ್ಕೊಂಡು ಹೋಗ್ಬಿಡಿ ಪರವಾಗಿಲ್ಲ ಅಂತ. ಸೊ ಅವ್ರು ಹೇಳಿದ್ಮೇಲೆ ನಾವು ರಿಸ್ಕ್ ತೊಗೊಂಡು ನೋಡೋಕ್ಕಾಗಲ್ಲ. ಆಮೇಲೆ ಗಾಡಿ ಸಹ ಪಿಕಪ್ ತಗೋತಾ ಇಲ್ಲ, ಸ್ವಲ್ಪ ಲ್ಯಾಗ್ ಆಗ್ತಿದೆ ಗಾಡಿ. ಆ್ಯಸ್ ಯೂಶ್ವಲ್ಲು ಈ ಥರ ಆಲ್ಟಿಟ್ಯೂಡಿಗೆ ಬಂದರೆ ಪಿಕಪ್ ಆಗೋದು ಕಾಮನ್ನು, ಪಿಕಪ್ ಡೌನ್ ಆಗೋದು ಕಾಮನ್ನು, ಏನು ಮಾಡೋಕ್ಕಾಗಲ್ಲ. ವಾರ್ಮರ್ಸ್ ಹಾಕೊಂಡಿರೋದ್ರಿಂದ ಫುಲ್ ಬಾಡಿ ಬೆಚ್ಚಗಿದೆ ಅಲ್ವಾ ನಿಖಿತಾ? ಅದು ಬಾಡಿ ಸ್ವಲ್ಪ ಕಾನ್ಫಿಡೆಂಟಾಗಿ ಇಟ್ಕೋ, ಅದ್ರ ಬಗ್ಗೆ ಕೇರ್ ಮಾಡೋಕ್ಕೆ ಹೋಗ್ಬೇಡ. ಇಟ್ಸ್ ಓಕೆ, ನಾನು ನಿನಗಿಂತ ಐ ಆಮ್ ಸ್ಟ್ರಾಂಗರ್ ದೆನ್ ಯು ಅನ್ನೋದನ್ನು ಮೈಂಡ್ ತೊಗೊಂಬಿಡು. ಆವಾಗ ಯು ಕ್ಯಾನ್ ಬೀಟ್ ಎನಿಥಿಂಗ್. ಕಾನ್ಫಿಡೆನ್ಸ್ ನಮ್ಮಲ್ಲಿ ಬೇಕು, ಕಾನ್ಫಿಡೆನ್ಸ್ ನಾವು ತೊಗೋಬೇಕು. ನಾವು ತೊಗೊಂಡ್ರೆ ಕಾನ್ಫಿಡೆನ್ಸ್ನ ವಿ ಕ್ಯಾನ್ ಬೀಟ್ ಎನಿಥಿಂಗ್. ಇದು ಸ್ವಲ್ಪ ವೆಲ್ಕ್ರೋ ಟೈಟ್ ಮಾಡ್ತೇನೆ, ನನಗೆ ಕೈ ಕೊಡ್ತೀನಿ, ರೈಟ್ ಸೈಡು ಮತ್ತು ಲೆಫ್ಟ್ ಸೈಡು. ಸೊ ಏನೇ ಕಷ್ಟ ಬರಲಿ, ಏನೇ ಬರಲಿ, ನಮ್ಮ ಮಮ್ಮಿ ಹೇಳ್ಕೊಟ್ಟಿರೋದು ನನಗೆ ಐ ಆಮ್ ಸ್ಟ್ರಾಂಗರ್ ದೆನ್ ಯು ಅಂತ ಅಂದ್ಕೊಬೇಕಂತೆ. ಆವಾಗ ವಿ ಕ್ಯಾನ್ ಬೀಟ್ ಎನಿಥಿಂಗ್. ಏನು ಬೇಕಾದ್ರೂ ಮಾಡ್ಬೋದು. ನಮ್ಮ ಮಮ್ಮಿನೂ ಹಂಗೇನೆ, ಸಖತ್ ಸ್ಟ್ರಾಂಗು. ಓಹ್ ನೋಡಮ್ಮ, ವಾ, ಅದರೊಳಗಡೆ ಹೋಗ್ತೀವಿ ಇವಾಗ ನಾವು. ರೋಡ್ ಹಂಗೆ ಹೋಗ್ತಿದೆ. ಒಂದು ಸ್ವಲ್ಪ ದೂರ ಆಮೇಲೆ ಇನ್ನು ಹಂಗೆ ಫುಲ್ಲು ಐಸ್ಲು ಶುರು ಆಗುತ್ತೆ. ಮೈ ಗಾಡ್ ಮಮ್ಮಿ, ಲುಕ್ ಅಟ್ ದಿಸ್. ಐಸ್ ಮಧ್ಯ ಹೋಗ್ಬೇಕು ಇವಾಗ ನಾವು, ಸ್ನೋ ಮಧ್ಯ. ಆಲ್ರೆಡಿ ಕೈ ಫ್ರೀಸ್ ಆಗ್ತಿದೆ. ಆಮ್ಸಲ್ಲ ಅದು ಅಷ್ಟು ಹಾಕೊಂಡಿದ್ದೀನಿ, ಆದರೂ ಫ್ರೀಸ್ ಆಗ್ತಿದೆ. ಗಾಡಿ ಎಳೆಯೋಕ್ಕೆ ಕಷ್ಟ ಬೀಳ್ತಿದೆ ಸ್ವಲ್ಪ ಲೈಟಾಗಿ. ನಾವು ರೈಟ್ಗೂ ಹೋಗೋಕ್ಕಾಗಲ್ಲ, ಲೆಫ್ಟ್ಗೂ ಹೋಗೋಕ್ಕಾಗಲ್ಲ, ಸೆಂಟ್ರಲ್ಲೇ ಹೋಗ್ಬೇಕು. ವೆಹಿಕಲ್ಸ್ ಬಂದ್ರೂ ಅದಕ್ಕೆ ಸೆಂಟ್ರಲ್ಲೇ ಇದ್ಕೊಂಡು ನಾವು ವೇ ಮಾಡಿಕೊಡ್ಬೇಕು. ಇವಾಗ ಸ್ವಲ್ಪ ಕ್ಲಿಯರ್ ಆಯಿತು ವೈಸರು. ಗಾಡಿ ಹೋಗ್ಬೇಕು ವೈಸರ್ಗೆ, ಸ್ವಲ್ಪ ಸ್ಪೀಡಾಗಿ ಹೋಗ್ಬೇಕು. ತುಂಬ ಸ್ಲೋ ಅದು ಕ್ಲಿಯರ್ ಆಗಿಬಿಡುತ್ತೆ. ಸ್ನೋ ನೋಡಿ ಹೆಂಗೆ ಕವರ್ ಆಗಿದೆ. ಸ್ನೋ ಬೀಳ್ತಾ ಇರೋದು, ಫ್ರೆಶ್ ಸ್ನೋ ಬಿದ್ದಿರೋದೆಲ್ಲ ರೈಟು. ನೈಟ್ ಬೀಳುತ್ತೆ, ಡೇ ಟೈಮಿಗೆ ಕರಗುತ್ತೆ, ಚಿಕನಾಗಿ ನೈಟ್ ಬೀಳುತ್ತೆ. ಆಲ್ಮೋಸ್ಟು -2 ಇದೆ ಈಗ. ಇನ್ನು ಹೋಗ್ತಾ ಹೋಗ್ತಾ ಇಟ್ ಕ್ಯಾನ್ ಗೋ ಅಪ್ ಟು -5, -7. ಕೈ ಫುಲ್ಲು ಫ್ರೀಸ್ ಆಗ್ತಿದೆ ನನಗಂತೂ. ಅಷ್ಟು ಹಾಕ್ಕೊಂಡಿದ್ದೀನಲ್ಲ, ಆದರೂ ಕೈ ಫುಲ್ ಫ್ರೀಸ್ ಆಗಿದೆ. ಗುಡ್ ಜಾಬ್ ಭೈರವ, ಸೂಪರ್ ಮಗ, ಯು ಡೂಯಿಂಗ್ ಇಟ್ ರಿಯಲಿ ವೆಲ್. ಇಬ್ಬರನ್ನ ಹಾಕ್ಕೊಂಡು ಓಡಿಸ್ತಿದ್ಯಾ, ಲಗೇಜ್ ಇರ್ತದೆ, ಲಗೇಜೆಲ್ಲ ಹಾಕ್ಕೊಂಡು ಇಬ್ಬರನ್ನ ಹಾಕ್ಕೊಂಡು ಈ ರೇಂಜಿಗೆ ಎಳಿತಾ ಇದೆಯಾ. ಗುಡ್ ಜಾಬ್ ಮ್ಯಾನ್, ಸೂಪರ್. ಹಿಮಾಲಯಸ್ ಮೇಲ್ಗಡೆ ಇದ್ದೀವಿ ಆಲ್ಮೋಸ್ಟ್. ನಮ್ಮ ಮೇಲ್ಗಡೆ ಕಾಣಿಸ್ತಿದೆ ಹಿಮಾಲಯಸ್ ಇಲ್ಲಿಂದ ನೋಡ್ತಿದ್ರೆ.
ಕೈಯೆಲ್ಲ ಫುಲ್ ಫ್ರೀಸ್ ಆಗಬೇಕನ್ನೋದು. ಇಷ್ಟು ಲೇಯರ್ ಹಾಕೊಂಡಿದ್ದು ಫೀಲ್ ಇದಾಗ್ತಿಲ್ಲ, ಸಾಲ್ತಾ ಇಲ್ಲ. ಓಹೋ ಹೋ, ಫುಲ್ಲು ಸ್ನೋ ಮೌಂಟೈನ್ಸು. ನೋಡಿ ಇವೆಲ್ಲ ಫುಲ್ ಐಸ್ ಕುತ್ಕೊಂಡಿದೆ. ಐಸ್ ಮೇಲೆ ಹೋಗ್ಬಾರ್ದು, ಸ್ವಲ್ಪ ರಿಸ್ಕಿ. ಮಣ್ಣಿನ ಕಡೆ ಮಣ್ಣು ಮೇಲೇ ಹೋಗಬೇಕು. ವೈಸರ್ ಬೇರೆ ಓಹೋ, ವೈಸರ್ ಫುಲ್ ಬ್ಲಾಕ್ ಆಯಿತು, ಏನೂ ಕಾಣ್ತಾ ಇಲ್ಲ. ಫುಲ್ ಝೀರೋ ವಿಸಿಬಿಲಿಟಿ. ಹಾ, ಡಿಫಿಕಲ್ಟ್ ಇದೆ ಬ್ರೋ. ವೈಸರ್ ಬೇರೆ ಬ್ಲಾಕ್ ಆಯಿತು. ಲೈಟಾಗಿ ಮಾಡಿಕೊಂಡೆ, ಫುಲ್ ಮಾಡ್ಕೊಂಬ, ಅದು ಗ್ರಿಪ್ ಸಿಗ್ತಲ್ಲ ನನಗೆ. ಓ, ಕೈಯೆಲ್ಲ ಫುಲ್ ಫೀಲ್ ಆಯ್ತಮ್ಮ. ದಿಸ್ ಈಸ್ ಮೈ ಫಸ್ಟ್ ಟೈಮ್ ಲೈಫಲ್ಲಿ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಿರೋದು. ಈ ಥರ ಒಂದು ಎಕ್ಸ್ಟ್ರೀಮ್ ವೆದರ್, ಎಕ್ಸ್ಟ್ರೀಮ್ ಕೋಲ್ಡಲ್ಲಿ ಬೈಕ್ ಓಡಿಸ್ತಾ ಇರೋದು. ಸಖತ್ತು ಕೋಲ್ಡ್ ಇದೆ, ಸಖತ್ತು ತಿಕ್ಕಿದೆ. ವೈಸರ್ ಬೇರೆ ಫಾಗ್ ಮುಚ್ಕೋತಿದೆ. ಕೈಯೆಲ್ಲ ಫುಲ್ಲು ಒಂಥರ ಕುಚ್ತಾ ಇದೆ. ಏನೋ ತೊಗೊಂಡು ಕುಚ್ಚಿದ್ರೆ ಹೆಂಗಿರುತ್ತೆ, ಇವಾಗ ನಾವು ಬಾಗಲ್ ಸುಂದರಿನಲ್ಲಿ ಕೈ ಇಟ್ಟರೆ ಹೆಂಗಾಗುತ್ತೆ ಆ ರೇಂಜ್ಗೆ ಆಗ್ತಿದೆ. ನೋಡೋಣ ಬಾ. ಹಾಂ, ಇಲ್ಲ ಬ್ಲ್ಯಾಕ್ ಐಸು ಕಾಂಡು ಎನಿಥಿಂಗ್, ಅವೆಲ್ಲ ರೋಡ್ ಮೇಲೆ ಕಚ್ಕೊಬಿಟ್ಟಿರುತ್ತೆ. ಓಹ್ ಯಪ್ಪ ದೇವ್ರೆ, ಮೈ ಗಾಡ್. ಕೈ ಫುಲ್ಲು ಒಂಥರ ಬಾಗಿಲು ಸಂದಲ್ಲಿ ಇಟ್ಟರೆ ಕೈ ಹೆಂಗಾಗುತ್ತೆ ಹಂಗಾಗ್ತಿದೆ ನೋಡಿ. ಎಜ್ಗಡೆ ಬಿದ್ದಿರೋದು ಸ್ಲೋ ಏರಿಯಾ, ಪ್ರೋನ್ ಏರಿಯಾ ಸ್ಟಾರ್ಟ್ಸ್. ಓಹೋ, ಇಲ್ಲಿಂದ ಪ್ರೋ ಏರಿಯಾ ಡಿಫಿಕಲ್ಟ್ ಆಗುತ್ತೆ ಅಂತ ಹೇಳ್ತವ್ರೆ ನೋಡಿ. ಐಸಿದೆ ರೋಡ್ ಮೇಲೆ. ಆದಷ್ಟು ಸ್ಲೋಗೆ ಓಡಿಸ್ಬೇಕು. ಐ ಡೋಂಟ್ ವಾಂಟ್ ಟು ಟೇಕ್ ಟೂ ಮಚ್ ಆಫ್ ರಿಸ್ಕ್. ಇಬ್ಬರಿದ್ದೀವಲ್ಲ ವಿತ್ ಲಗೇಜಸ್ ಎಲ್ಲ. ಬಾಡಿ ಎಲ್ಲ ಓಕೆ, ಸ್ವಲ್ಪ ವಾರ್ಮ್ ಆಗಿದೆ ಬಿಕಾಸ್ ತುಂಬ ತಿಕ್ಕಿರೋ ಜಾಕೆಟ್ಸ್ ಇದೆ. ಬಟ್ ಕೈ ತುಂಬ ಫ್ರೀಸ್ ಆಗೋಯ್ತು. ಓ, ಐಸ್ ಮಾಡಿದ್ದೀವಿ. ವಿ ಆರ್ ಆನ್ ಐಸ್. ಇದನ್ನು ಕೊಡಿಸ್ಬೇಕು ಟ್ರಾಕ್ಷನ್ ತಗೊಂಡು, ನಾಟ್ ಟೂ ಮಚ್ ಸ್ಪೀಡ್. ಗುಡ್ ಜಾಬ್ ಭೈರವ, ಗುಡ್ ಜಾಬ್. ಆಮೇಲೆ ಒಂದು ಸಲ ಗಾಡಿ ಟ್ರಾಕ್ಷನ್ ಹೋಯ್ತು ಅಂದರೆ ತಿರ್ಗಾ ಟ್ರಾಕ್ಷನ್ ತೊಗೊಳೋದು ತುಂಬ ಕಷ್ಟ ಇದೆ. ಸೊ ವಿ ಡೋಂಟ್ ವಾಂಟ್ ಟು ಟೇಕ್ ಚಾನ್ಸ್. ಆದಷ್ಟು ವಿ ಕೀಪ್ ಮೂವಿಂಗ್. ಕೈಯೆಲ್ಲ ಫುಲ್ ಚುಚ್ತದೆ ಹಾಗೆ ಕೋಲ್ಡ್ಗೆ. ಸೆನ್ಸೇಷನೇ ಫೀಲ್ ಆಗ್ತಿಲ್ಲ ಕೈಯಲ್ಲಿ ನೋಡಿ. ಇಲ್ಲಿ ಫುಲ್ ಮತ್ತೆ ಐಸ್ ಬಂತು. ಟ್ರಾಕ್ಷನ್ ತೊಗೊಂಡು ಹೋಗ್ತಾ ಇರಬೇಕು. ಗುಡ್ ಜಾಬ್ ಮ್ಯಾನ್ ಭೈರವ, ಗುಡ್ ಜಾಬ್, ಯು ಆರ್ ಡೂಯಿಂಗ್ ಇಟ್ ವೆಲ್. ಸೂಪರ್ ಸೂಪರ್, ಯು ಕ್ಯಾನ್ ಕೀಪ್ ಡೂಯಿಂಗ್ ಇಟ್. ಇನ್ನು 32 ಕಿಲೋಮೀಟ್ರ್ ಇದೆ ಕರ್ದಂಗ್ಲ. ಹೋಗ್ಬಿಡೋಣ ಆರಾಮ್ಸೆ ಒಟ್ಟಿಗೆ ನಾವು 3 ಜನ. ಜೊತೆಗೆ ಬೇರೆ ಯಾರೂ ಇಲ್ಲ. ವಿ ಹ್ಯಾವ್ ಟು ಡೂ ಇಟ್ ಅಲೋನ್.
together, and you're doing it really well. ಓಕೆ, ಸೊ ನಾರ್ತ್ ಪಲ್ಲು ಬಂದಿದ್ದೀವಿ. ಇದು ಲಾಸ್ಟ್ ಕರ್ದಿಂದ ಚೆಕ್ ಪೋಸ್ಟ್ ಇದು. ತಮ್ಮ ನಾರ್ತ್ ಪಲ್ಲು ಇಲ್ಲಿಂದ 15 ಕಿಲೋಮೀಟ್ರು ಪ್ರಾಪರ್ ರೋಡ್ಸ್ ಇದೆ, ಆಯಿತಾ. ಗೋಪ್ರೋ ಮತ್ತು ನಮ್ಮ ಆ್ಯಂಡ್ರಾಯ್ಡ್ ಫೋನ್ ಮ್ಯಾಪ್ ಗೇಮ್ ಯೂಸ್ ಮಾಡ್ತೀವಿ. ಎರಡಲ್ಲೂ ಚಾರ್ಜ್ ಇರಲಿಲ್ಲ, ಚಾರ್ಜ್ ಹಾಕ್ಕೊಂಡ್ರಿ. ಮುಂದೆ ಒಂದು ಟ್ಯಾಂಕರ್ ಬಂತು ನೋಡಿ. ಕೆಲಸ ಮಾಡ್ತಾರಲ್ಲ ಅವ್ರಿಗೆಲ್ಲ ವಾಟರ್ ಫಿಲ್ ಮಾಡ್ತಿದ್ದಾರೆ. ಕೆಲಸ ಮಾಡೋದಕ್ಕೆ ಮತ್ತು ಕುಡಿಯೋದಕ್ಕೆಲ್ಲ ವಾಟರ್ ಫಿಲ್ ಮಾಡ್ತಿದ್ದಾರೆ. ಇಲ್ಲಿ ನೋಡಿ ತುಂಬ ರಿಮೋಟು ನೋಡಿ. ಅಲ್ಲೊಂದು ಮನೆ, ಅಲ್ಲೊಂದು ಮನೆ, ಅಲ್ಲೊಂದು ಮನೆ, ಅಲ್ಲೊಂದು ಮನೆ, ಅಲ್ಲೊಂದು ಮನೆ, ಅಲ್ಲೊಂದು ಎಲ್ಲೋ ಒಂದೊಂದು ಸೆಂಟ್ರಲ್ ಟ್ರಯಲ್ಸ್ಗಳು. ಸೊ ಜೀವನ ಮಾಡೋದು ತುಂಬ ಕಷ್ಟ ಇದೆ ಇವ್ರಿಗೆ ಪಾಪ. ಬಟ್ ಇವ್ರಿಗೆ ಇನ್ನೊಂದೇನಪ್ಪ ಅಂದರೆ ನಮ್ಮ ಥರ ಇಲ್ಲ. ಇವ್ರ ಬಾಡಿನ, ಇವರು ನೋಸು ಇಲ್ಲಿನ ವೆದರ್ಗೆ, ಇಲ್ಲಿನ ಕಂಡೀಷನ್ಸ್ಗೆ ದೇವರು ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ಆ ನೇಚರ್ ಅನ್ನೋದು ಕ್ರಿಯೇಟ್ ಮಾಡಿಬಿಟ್ಟಿದೆ. ಇವ್ರ ನೋಸ್ ನೋಡಿದ್ರೆ, ಅಬ್ಸರ್ವ್ ಮಾಡಿದ್ರೆ ಲೆಂತಿಯಾಗಿ ಉದ್ದಕ್ಕಿರುತ್ತಂತೆ. ಅದೇನಕ್ಕೆ ಅಂದರೆ ಇಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಇರೋದ್ರಿಂದ, ಆ ವೆದರ್ ತುಂಬ ಕೋಲ್ಡ್ ಇರೋದ್ರಿಂದ ಆ ನೋಸು ಆಕ್ಸಿಜನ್ ತೊಗೊಳೋಕ್ಕೆ ಈಸಿ ಆಗಬೇಕು. ಆ ಥರ ಅದನ್ನು ಡಿಸೈನ್ ಆಗಿದೆ ನೋಸು. ಅವ್ರ ಫೇಸ್ ಕಟ್ ನೋಡಿದ್ರೆ ಆ ಥರ ಅವ್ರಿಗೆ ಆಗಿರುತ್ತೆ. ಸೊ ಅದಕ್ಕೆ ಅವ್ರಿಗೆ ಜಾಸ್ತಿ ಕೋಲ್ಡ್ ಆಗೋಲ್ಲ, ನಮ್ಮ ಥರ ಸಫೋಕೇಟ್ ಆಗೋದು, ಹಿಂಸೆ ಆಗೋದಾಗಲ್ಲ. ಸೊ ದೇರ್ ಬಾಡಿ ಆರ್ ದೇರ್ ಫೇಸ್ ಕಟ್ ಆ್ಯಂಡ್ ನೋಸ್ ಎ ಡಿಸೈನ್ಡ್ ಅಕಾರ್ಡಿಂಗ್ ಟು ದಟ್. ಸಚ್ ನೈಸ್ ಅಲ್ವಾ. ಪ್ರಕೃತಿ ಅನ್ನೋದು